ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ. ನಾನು ಪವಿತ್ರ ಜಯಣ್ಣ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಕಣ್ಣಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ನಮಸ್ಕಾರ. ಸಾಮಾನ್ಯವಾಗಿ ಕಣ್ಣು ಅಂತ ಬಂದಾಗ ತುಂಬ ಸೆನ್ಸಿಟಿವ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳ್ಬೋದು. ಸೊ ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಮಗೆ ಸಾಮಾನ್ಯವಾಗಿ ತಲೆದೂರುವಂತಹ ಸಮಸ್ಯೆಗಳು ಯಾವ್ಯಾವು ಅನ್ನೋದು? ಕಣ್ಣು ಒಂದು ನೀವು ಹೇಳಿದಾಗೆ ತುಂಬ ಪ್ರಮುಖವಾದಂತಹ ಅಂಗ. ನೀವು ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಆ ದೃಷ್ಟಿ ನೀವು ನೋಡಿಬಿಟ್ಟು ಅದನ್ನು ಅನಲೈಸ್ ಮಾಡೋದಕ್ಕೆ ತುಂಬ ನೆರವಾಗುವಂತಹ ಒಂದು ಅಂಗ. ಆದ್ದರಿಂದ ಕಣ್ಣಿನ ಆರೋಗ್ಯ ತುಂಬ ಮುಖ್ಯವಾಗುತ್ತೆ. ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವು ಕಣ್ಣಿನ ಸಮಸ್ಯೆಗಳು ಬರ್ಬೋದು. ಅದು ಕಣ್ಣಿನ ಉರಿ ಆಗಿರ್ಬೋದು, ಕಣ್ಣು ಕೆಂಪಗೆ ಆಗುವುದು, ಕಣ್ಣಿಗೆ ಸ್ಟ್ರೈನ್ ಆಗುವುದು, ಅಥವಾ ರಾತ್ರಿ ಹೊತ್ತು ಕಣ್ಣು ಕಾಣದೇ ಇರೋದು, ನೈಟ್ ಬ್ಲೈಂಡ್ನೆಸ್ ಅಂತ ಏನು ಹೇಳ್ತೀವಿ, ಅಥವಾ ಕೆಲವು ಕಲರ್ಗಳ ಒಂದು ಪರಿಚಯ ಕಣ್ಣಿನ ದೃಷ್ಟಿಯಿಂದ ಆಗದೇ ಇರೋದು. ಈ ಥರ ಹಲವಾರು ಸಮಸ್ಯೆಗಳು ಸಾಮಾನ್ಯವಾಗಿ, ದೊಡ್ಡ ಸಮಸ್ಯೆ ಅಲ್ಲ, ಸಾಮಾನ್ಯವಾಗಿ ಕೆಲವು ವ್ಯಾಯಾಮಗಳು ಅಥವಾ ಕೆಲವು ಲೆನ್ಸ್ನ ಕರೆಕ್ಷನ್ಗಳು ಅಥವಾ ಕೆಲವು ಡಯಟ್ರಿ ಮಾಡಿಫಿಕೇಷನ್ಸ್, ಡಯಟಿನ ಚೇಂಜಸ್ನಿಂದ ವಾಸಿಯಾಗುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಮಾತ್ರ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಇನ್ನು ಮೊದಲನೇದಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದಷ್ಟು ಕಂಪ್ಲೇಂಟ್ಸ್ ಬಗ್ಗೆ ನಾನು ಮಾತಾಡ್ಬೋದಾ ಅನ್ನೋದು? ಖಂಡಿತ. ಮೊದಲಿಗೆ ಐ ಸ್ಟ್ರೇನ್ ಹೇಗಾಗುತ್ತೆ ಅಂದರೆ ಇವಾಗ ಕಂಪ್ಯೂಟರ್ ಜಾಸ್ತಿ ವರ್ಕ್ ಮಾಡೋರು ಇರ್ಬೋದು, ಇಲ್ಲ ಅಂತಂದರೆ ನೈಟ್ ಡ್ರೈವಿಂಗ್ ಮಾಡೋರು, ಡ್ರೈವರ್ಸ್ ಫಾರ್ ಎಕ್ಸಾಂಪಲ್. ಸೊ ಈ ರೀತಿ ಕಣ್ಣಿನ ಸ್ಟ್ರೈನ್ನ ಹೇಗೆ ನೀವು ಬಣ್ಣಿಸ್ತೀರಿ ಅನ್ನೋದು? ಯಾವುದೇ ಅಂಗಕ್ಕಾಗಲಿ ಒಂದು ನಿರ್ದಿಷ್ಟವಾದ ಒಂದು ಶಕ್ತಿ ಇರುತ್ತೆ ಅದು ಕೆಲಸ ಮಾಡೋದಕ್ಕೆ. ಈಗ ಐ ಸ್ಟ್ರೈನ್ ಅಂತ ಏನು ಹೇಳಿದ್ವಿ, ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಅಗತ್ಯಕ್ಕಿಂತ ಹೆಚ್ಚು ಕಣ್ಣಿಗೆ ಹೊರೆ ಆಗುವಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿದ್ರಿ, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಲೈಟ್ ಸೆಟ್ಟಿಂಗ್ ಸರಿ ಇಲ್ಲ, ತುಂಬ ಪ್ರಖರವಾದ ದೀಪಗಳಿದೆ, ಕಣ್ಣಿಗೆ ಸ್ಟ್ರೈನ್ ಮಾಡ್ತಾ ಇದೆ, ತುಂಬ ಬಿಸಿಲಿನಲ್ಲಿ, ಪ್ರಖರವಾದ ಬಿಸಿಲಿನಲ್ಲಿ, ಇದೆಲ್ಲ ಐಗೆ ಸ್ಟ್ರೈನ್ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ತುಂಬ ಫೋಕಸ್ಡ್ ಲೈಟ್ಸ್ಗೆ ಎಕ್ಸ್ಪೋಸ್ ಆಗಬೇಡಿ. ಮತ್ತು ನೀವು ವರ್ಕ್ ಮಾಡುವಂತಹ ಒಂದು ಕಂಪ್ಯೂಟರ್ ಸ್ಕ್ರೀನ್, ಈಗಿನ ಹೆಚ್ಚಿಗೆ ಜನರು ಮೊಬೈಲ್ನಲ್ಲಿ ಮತ್ತು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತೀವಿ. ಅದು ಪೊಸಿಷನ್ ಹೇಗಿರಬೇಕು ಅಂದರೆ ಆ ಸ್ಕ್ರೀನ್ಗೆ ವಿರುದ್ಧ ದಿಕ್ಕಿನಲ್ಲಿ ಕಿಟಕಿ ಇರಬಾರ್ದು. ಓಕೆ. ನೀವು ಕೂತ್ಕೊಂಡಿರ್ತೀರಲ್ಲ, ನಮ್ಮ ದೃಷ್ಟಿ ಕಿಟಕಿಗೆ ಮುಖವಾಗಿ ಇರಬೇಕು. ಕಿಟಕಿಗೆ ಮುಖವಾಗಿ ಮೊಬೈಲ್ ಅಥವಾ ಸೆಲ್ ಫೋನ್ ಇಟ್ಕೊಂಡಿತ್ತು ಅಂದರೆ ಗ್ಲೇರ್ ಆಗುತ್ತೆ, ಅದು ಕಣ್ಣಿನ ಮೇಲೆ ಹೆಚ್ಚಿಗೆ ಸ್ಟ್ರೈನ್ ಆಗುತ್ತೆ. ಸೊ ಅದನ್ನು ಹೀಗೆ ತಡಿಬಹುದು. ಫಾರ್ ಎಕ್ಸಾಂಪಲ್ ಟಿವಿ ಕೂಡ ನಾವು ಟಿವಿ ನೋಡುವಾಗ ಗ್ಲೇರ್ ಇರಬಾರ್ದು, ಇರಿಟೇಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ಲೇ ಅಂತ. ಸೊ ಈಗ ಐ ಸ್ಟ್ರೈನ್ ಅಂತ ಬಂದಾಗ ಮಕ್ಕಳು ಫಾರ್ ಎಕ್ಸಾಂಪಲ್ ನೈಟ್ ಯಾರಾದರೂ ಓದ್ತಾರೆ ಓವರ್ ನೈಟ್ ಅಂತ ಅಂದರೆ ಆ ದೀಪದ ಬೆಳಕಲ್ಲಿ ಓದ್ತಾರೆ. ಸೊ ಅದು ಕೂಡ ಐ ಸ್ಟ್ರೈನ್ಗೆ ಸಂಬಂಧಪಟ್ಟ. ಖಂಡಿತ. ಈಗ ನಿಮ್ಮ ಹಿಂದ್ಗಡೆ ಇದೆ ಲೈಟು, ನೀವು ಇಲ್ಲಿ ಕೂತ್ಕೊಂಡು ಮುಂದೆ ಪುಸ್ತಕ ಇಟ್ಕೊಂಡು ಓದ್ತಿದ್ರಿ, ಆ ಲೈಟಿನ ಬೆಳಕು ಅಬ್ಸ್ಕ್ಯೂರ್ ಆಗ್ತಾ ಇದೆ, ನಿಮ್ಮ ಶ್ಯಾಡೋ ಬೀಳ್ತಾ ಇದೆ, ಲೈಟ್ ಪೂರ್ತಿ ಬೀಳ್ತಾ ಇಲ್ಲ, ಇದು ಕಣ್ಣಿನ ಮೇಲೆ ಹೆಚ್ಚಿಗೆ ಸ್ಟ್ರೈನ್ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು. ಓಕೆ, ಇನ್ನು ಕಣ್ಣಿನ ಸ್ಟ್ರೈನ್ನ ಅವಾಯ್ಡ್ ಮಾಡೋದಾದರೆ ಮಕ್ಕಳು ಮತ್ತು ನಾವು ಈ ಮಧ್ಯವಯಸ್ಕರು ಹೇಗೆ ಅದನ್ನ ಅವಾಯ್ಡ್ ಮಾಡ್ಬೋದು? ಫಾರ್ ಎಕ್ಸಾಂಪಲ್ ಡ್ರೈವರ್ಸ್ ಅಂತ ಕೂಡ ಹೇಳಿದೆ, ಸೊ ಅವ್ರ ಬಗ್ಗೆನೂ ಹೇಳ್ಬೋದಾ? ಡ್ರೈವರ್ಸು ಈಗ ಲೇಟ್ ನೈಟ್ ಡ್ರೈವ್ ಮಾಡ್ತಾ ಇದ್ದಾರೆ, ವಿರುದ್ಧ ದಿಕ್ಕಿನಲ್ಲಿ ಬರ್ತಿರೋ ಗಾಡಿಗಳು ಹೈ ಬೀಮ್ ಲೈಟ್ಸ್ ಯೂಸ್ ಮಾಡ್ತಾರೆ, ಇದು ಕಣ್ಣಿಗೆ ಹೆಚ್ಚಿಗೆ ಸ್ಟ್ರೈನ್ ಆಗುತ್ತೆ. ಸೊ ಆದ್ದರಿಂದ ಡ್ರೈವರ್ಸು ಲೋ ಬೀಮ್ನಲ್ಲಿ ಡ್ರೈವ್ ಮಾಡಬೇಕು. ಇದೊಂದು. ಈ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆಯಲ್ಲ, ಇದನ್ನು ಫೈಟ್ ಮಾಡೋದು ಹೇಗೆ ಅಂದರೆ, ರಾತ್ರಿ ನಿದ್ದೆ ಸರಿಗಾಗಿಲ್ಲ, ಅದರಿಂದನೂ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಇದನ್ನು ಒಂದು ತಕ್ಕ ಮಟ್ಟದಲ್ಲಿ, ನಾವು ಮನೆ ಮಟ್ಟದಲ್ಲೇ ವೈದ್ಯರನ್ನು ಸಂಪರ್ಕಿಸದೆ ಮನೆಯಲ್ಲೇ ಹೇಗೆ ಚಿಕಿತ್ಸೆ ಮಾಡ್ಕೋಬೇಕು ಅಂದರೆ, ತಣ್ಣೀರಿನ ಸ್ಪ್ಲಾಶ್ ಮಾಡೋದು. ಕೊಳಾಯನ್ನು ತಿರುಗಿಸ್ಬಿಟ್ಟು ತಣ್ಣೀರನ್ನು ಮುಖಕ್ಕೆ ಹಿಂಗೆ ಎರಚ್ಕೊಂಡಾಗ ಈ ರೂಮ್ ಟೆಂಪ್ರೇಚರಲ್ಲಿರುತ್ತೆ ಶರೀರ, ತಣ್ಣೀರಿನ ಸ್ಪರ್ಶದಿಂದ ಅದು ರಕ್ತನಾಳಗಳೆಲ್ಲ ಸಂಕುಚಿತವಾಗುತ್ತೆ, ಆಗ ಅಲ್ಲಿ ಬ್ಲಡ್ ಪೂಲ್ ಆಗುತ್ತೆ. ನಿಧಾನಕ್ಕೆ ಆ ರಕ್ತನಾಳಗಳು ರೂಮ್ ಟೆಂಪರೇಚರ್ಗೆ ಬರಬೇಕಾದ್ರೆ ರಕ್ತನಾಳಗಳು ನಿಧಾನವಾಗಿ ಹಿಗ್ಗುತ್ತೆ, ಆಗ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ರಕ್ತ ಸಂಚಾರ ಅಲ್ಲಿ ಪೂಲ್ ಆಗೋದು ಮತ್ತು ನಿಧಾನವಾಗಿ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗಿಬಿಟ್ಟು ಹರಿಯೋದು, ಆ ಭಾಗದ ಮಾಂಸಗಳಿಗೆ ವ್ಯಾಯಾಮ ಆದಂಗೆ ಆಗುತ್ತೆ. ಮತ್ತು ಕೈಗಳನ್ನು ಹೀಗೆ ಉಜ್ಜಿ ಶಾಖವನ್ನು ಉತ್ಪತ್ತಿ ಮಾಡಿ ಈ ಥರ ಕಪ್ ಆಕಾರದಲ್ಲಿ ಮಾಡಿಕೊಂಡು ಹೀಗೆ ಕಣ್ಣಿನ ಗುಡ್ಡೆಗಳ ಸುತ್ತಲೂ ಈಗ ಇಡೋದು. ಇದರಿಂದ ಉಷ್ಣದ ಸ್ಪರ್ಶದಿಂದ
ರಕ್ತನಾಳಗಳೆಲ್ಲ ಹಿಗ್ಗುತ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಮತ್ತು ಇದೇ ಶಾಖದ ಉತ್ಪತ್ತಿಯಿಂದ ಮಾಂಸಗಳಿಗೆ ಮಸಾಜ್ ಮಾಡೋದು, ಫೇಶಿಯಲ್ ಮಸಲ್ಸ್ಗೆ ಮಸಾಜ್ ಮಾಡೋದು, ಈ ರೀತಿಯ ಪ್ರಯೋಗ ಎಲ್ಲ ಮಾಡ್ತು ಅಂದರೆ ಈ ಐ ಸ್ಟ್ರೈನ್ ಏನಾಗಿರುತ್ತೆ ಅದ್ರದ್ದು ಎಫೆಕ್ಟ್ಸ್ ಅನ್ನ ಕಮ್ಮಿ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನು ರೆಡ್ ಐ ಅಂತ ಕೂಡ ಒಂದು ಸಮಸ್ಯೆ ಇದೆ, ಅಂದ್ರೆ ಕಣ್ಣು ಕೆಂಪಾಗೆ ಇರುತ್ತೆ ಕೆಲವರಿಗೆ, ಯಾಕಿದು ಅನ್ನೋದು? ಕೆಲವರು ಕುಡಿತಾರೆ, ಅದರಿಂದನೂ ಕಣ್ಣು ಕೆಂಪಾಗುತ್ತೆ, ಬಟ್ ತಮಾಷೆ ಬೇಡ. ಈ ತುಂಬಾ ಸ್ಟ್ರೈನ್ ಆಗಿದೆ ಅದರಿಂದ ಕಣ್ಣು ಕೆಂಪಾಗ್ಬೋದು. ಮುಖ್ಯವಾಗಿ ಯಾವ್ದಾದ್ರು ಒಂದು ಫಾರಿನ್ ಬಾಡಿ ಕಣ್ಣಿಗೆ ಹೋಗಿ ಟಚ್ ಆದಾಗ ಆ ಟಚ್ನಿಂದ ಬಾಡಿ ರಿಯಾಕ್ಟ್ ಮಾಡುತ್ತಲ್ಲ, ಕಣ್ಣಿನ ವ್ಯವಸ್ಥೆ ಹೇಗಿದೆ, ಏನು ಅಲ್ಲಿ ಫಾರಿನ್ ಆಬ್ಜೆಕ್ಟ್ ಬರದೇ ಇರೋ ಹಂಗೆ ಒಂದು ರಚನೆ ಇದೆ. ಏನಾದ್ರು ಒಂದು ಕಾಂಟ್ಯಾಕ್ಟ್ ಬಂದಾಗ ಅದು ರಿಯಾಕ್ಟ್ ಮಾಡಿ ಒಂದು ಅಜಿಟೇಷನ್, ಅದ್ರ ಒಂದು ಕೋಪ ತೋರಿಸ್ಕೊಳ್ಳುತ್ತೆ, ಅದು ಕಣ್ಣು ಕೆಂಪಾಗುತ್ತೆ. ಸೊ ಆದ್ರಿಂದ ಇವಾಗ ಏನಾದ್ರು ಒಂದು ಫಾರಿನ್ ಆಬ್ಜೆಕ್ಟಿನ ಒಂದು ದಾಳಿ ಆಯಿತು, ಆದಾಗ ಕೈಯನ್ನು ಫಸ್ಟ್ ಆಫ್ ಆಲ್ ತುಂಬ ಒಳ್ಳೆಯ ಸಾಬೂನಿನಲ್ಲಿ ತೊಳ್ಕೊಂಡ್ಬಿಟ್ಟು ಕೈಯನ್ನು ಶುಚಿ ಮಾಡಿಕೊಂಡು ಅದು ಎಲ್ಲಿದೆ ಅದನ್ನು ನಿಧಾನಕ್ಕೆ ತಕ್ಕೋಬೋದು. ಅಥವಾ ಒಂದು ಬನಿಯನ್ ಬಟ್ಟೆ ಅಥವಾ ಕಾಟನ್ ಬಟ್ಟೆಯನ್ನು, ಕ್ಲೀನಾಗಿರೋ ಬಟ್ಟೆಯನ್ನು ಉಫ್ ಅಂತ ಊದ್ಬಿಟ್ಟು ಅದು ಬಿಸಿ ಶಾಖ ಮಾಡಿಬಿಟ್ಟು ಇಲ್ಲಿ ಶಾಖ ಕೊಡೋದು. ಅಥವಾ ಐಸ್ ಕ್ಯೂಬ್ಸ್ ಇರುತ್ತೆ, ಐಸ್ ಕ್ಯೂಬ್ಸನ್ನು ಒಂದು ತೆಳ್ಳಗಿರುವಂತಹ ಕಾಟನ್ ಬಟ್ಟೆಯಲ್ಲಿ ಸುತ್ತಬಿಟ್ಟು ಸುತ್ತಲೂ ಶಾಖ ಕೊಡೋದು. ಈ ರೀತಿ ಮಾಡಿದಾಗ ಅಲ್ಲಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಿಧಾನವಾಗಿ ಅದನ್ನು ತಕ್ಕೊಂಬಿಟ್ಟು ಮತ್ತೆ ಆ ಥರ ಶಾಖ ಕೊಡೋದು ಅಥವಾ ಐಸ್ ಪ್ಯಾಕ್ ಕೊಡೋದು ಮಾಡ್ಕೊಂತಂದ್ರೆ ರಿಲ್ಯಾಕ್ಸ್ ಆಗುತ್ತೆ. ಸೂಪರ್. ಸೊ ಈಗ ರೆಡ್ ಐ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ಐ ಸ್ಟ್ರೈನ್ ಹೇಗೆ ಇದು ಮಾಡ್ಬೋದು ಅಂತ. ಸೊ ನೈಟ್ ಬ್ಲೈಂಡ್ನೆಸ್ ಅಂತ ಕೂಡ ಒಂದು ಡಿಸಾರ್ಡರ್ ಇದೆ, ಸೊ ಕತ್ಲಲ್ಲಿ ಕಾಣಿಸಲ್ಲ ಕೆಲವೊಬ್ಬರಿಗೆ ಅಂತ. ಏನಿದು ಅನಾರೋಗ್ಯ ಅನ್ನೋದು? ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಹಲವರಲ್ಲಿ ಇದು ಒಂದು ತುಂಬ ಕಾಡ್ತಿರುವಂತಹ ಒಂದು ಸಮಸ್ಯೆ. ಇದೊಂದು ಲಕ್ಷಣ ಅಷ್ಟೇ, ನಿಜವಾಗಿ ಹೇಳಬೇಕು ಅಂದರೆ ಇದೊಂದು ಕಾಯಿಲೆ ಅಲ್ಲ, ಇದೊಂದು ಲಕ್ಷಣ. ಅದು ಅವರ ಒಂದು ಆಹಾರ ಪದ್ಧತಿಯಿಂದ, ವೈಟಮಿನ್ಸ್ಗಳ ಕೊರತೆಯಿಂದ ಉಂಟಾಗಿರ್ಬೋದು, ಅಥವಾ ಕಣ್ಣಿಗೆ ಯಾವಾಗಾದ್ರು ಏಟು ಬಿದ್ದುಬಿಟ್ಟು ಒಳಗಡೆ ಯಾವ್ದಾದ್ರು ನರಗಳ ಡ್ಯಾಮೇಜ್ ಆಗಿರ್ಬೋದು, ಈ ರೀತಿ ಆಗಿರ್ಬೋದು. ಆದರೆ ಇದನ್ನು ಕೆಲವು ಔಷಧಗಳ ಪ್ರಯೋಗ, ಅದು ಕಣ್ಣಿನ ಡ್ರಾಪ್ಸ್ ಆಗಿರ್ಬೋದು. ಆಯುರ್ವೇದದಲ್ಲಿ ಒಂದು ತ್ರಿಫಲ ಅಂತ ಬರುತ್ತೆ, ತ್ರಿಫಲದ ಒಂದು ತುಪ್ಪ ಬರುತ್ತೆ. ಆ ತುಪ್ಪವನ್ನು ಕಣ್ಣಿಗೆ ಒಂದು ಕಡಿಮೆ ಪ್ರಮಾಣದಲ್ಲಿ ಒಂದು 5 ರಿಂದ 10 ಡ್ರಾಪ್ನಷ್ಟು ಕಣ್ಣಿಗೆ ಹಾಕ್ಕೊಂಡು ಬೆಳಗ್ಗೆ ಸಾಯಂಕಾಲ 2 ಸಲ ಉಪಯೋಗ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಈ ಕಂಡೀಷನಲ್ಲಿ ಇದೊಂದು ಈ ಸಮಸ್ಯೆ ಇರೋರು ಮನೆಯಲ್ಲೇ ಮಾಡ್ಕೋಬೋದು, ವೈದ್ಯರನ್ನು ಕೇಳದೇನೆ. ಇದೊಂದು ತುಂಬ ಸರಳವಾದ ಮತ್ತು ಪರಿಣಾಮಕಾರಿಯಾದ ಒಂದು ಚಿಕಿತ್ಸಾ ವಿಧಿ, ಇದು ಮಾಡ್ಕೋಬೋದು. ಸೊ ನೈಟ್ ಬ್ಲೈಂಡೆಡ್ನೆಸ್ ಇದು ಹೇಳಿದ್ರಲ್ಲ, ಬೆಳಗ್ಗೆ ಹೊತ್ತೆಲ್ಲ ಚೆನ್ನಾಗಿ ಕಾಣುತ್ತೆ, ರಾತ್ರಿ ಹೊತ್ತು ಮಾತ್ರ ವಿಷನ್ ಸ್ವಲ್ಪ ಇಂಪೇರ್ ಆಗುತ್ತೆ, ಪೂರ್ತಿ ಕಾಣೋದೇ ಇಲ್ಲ ಅನ್ನೋಂಗಲ್ಲ, ಸ್ವಲ್ಪ ಮಬ್ಬಾಗಿ ಕಾಣುತ್ತೆ. ಓಕೆ ಡಾಕ್ಟರ್, ಇನ್ನು 3 ರೀತಿಯಾದಂತಹ ಅಂದರೆ ಕಣ್ಣಿನ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೋ. ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವೀಕ್ಷಕರೇ. ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಕಣ್ಣಿನ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ವಿ. ಸೊ ಕ್ರಾಸ್ ಅಥವಾ ಸ್ಕ್ವಿಂಟ್ ಐಸ್ ಅಂತ ಏನು ಹೇಳ್ತೀವಿ, ಒಂಡ್ರೆಗಣ್ಣು ಅಂತ ಹೇಳ್ತೀವಿ, ಇದು ಏನಾದರೂ ಕ್ಯೂರಬಲ್ಲ, ಇಲ್ಲಾಂದರೆ ಅದಕ್ಕೇನಾದರೂ ಸರ್ಜರಿ ಬೇಕೇ ಬೇಕಾ? ಈಗ ಮಕ್ಕಳಲ್ಲಿ ಕೂಡ ಒಂಡ್ರೆಗಣ್ಣು ಕಾಣಿಸ್ಕೊಳುತ್ತೆ, ಇದು ಯಾಕೆ ಆಗೋದು? ಇದು ಕಂಜನೈಟಲ್ ಆಗಿರ್ಬೋದು, ಅಂದರೆ ಮಗುಗೆ ಹುಟ್ಟಾನೆ ಬಂದಿರ್ಬೋದು, ಅಥವಾ ಬೆಳೀತಾ ಏನೋ ಇಂಜುರಿ ಆಯಿತು, ಆ ಡ್ಯಾಮೇಜ್ ಆಯಿತು, ಡ್ಯಾಮೇಜ್ ಆದಾಗ ಅಕ್ವೈರ್ ಮಾಡ್ಕೊಂಡಿರುವಂತಹ ಕಂಡೀಷನ್ ಆಗಿರ್ಬೋದು. ಸೊ ಈ ರೀತಿಯ ಆಗುತ್ತೆ, ಒಂದು ಕಂಜನೈಟಲ್ ಆಗಿರ್ಬೋದು ಅಥವಾ ಅಕ್ವೈರ್ಡ್ ಆಗಿರ್ಬೋದು. ಕೆಲವೊಂದು ಕಂಡೀಷನ್ಸ್ಗಳು ಸರ್ಜರಿಗೆ ಸ್ಪಂದಿಸುತ್ತೆ, ಸರ್ಜಿಕಲ್ ಕರೆಕ್ಷನ್ಸಿಂದ ವಾಸಿ ಆಗುವಂಥದ್ದು. ಓಕೆ, ಇನ್ನು ದೊಡ್ಡವರಾದ್ಮೇಲೂ ಕೂಡ ಸರ್ಜಿಕಲ್ ಕಂಡೀಷನ್ಸ್, ಐ ಮೀನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದಾಗುತ್ತಾ? ಈಗ ನೋಡಿ, ವಯಸ್ಕರಲ್ಲಿ ಈ ಥರದ್ದು ಸ್ಟ್ರಾಬಿಸ್ಮಸ್ ಅಥವಾ ಕ್ರಾಸ್ ಐಸ್ ಅಂತ ಏನು ಹೇಳಿದ್ರಿ, ಆ ಸಮಸ್ಯೆ ಇದೆ. ಆದರೆ ಅದ್ರ ಜೊತೆಯಲ್ಲಿ ಅವ್ರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಈ ಥರದ ಕೆಲವು ಸಮಸ್ಯೆಗಳಿದೆ ಅಂತ ಅಂದ್ಕೊಳ್ಳಿ. ಆಗ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಇತ್ತು ಅಂದರೆ ರಕ್ತನಾಳಗಳ ಮೇಲೆ, ನರಗಳ ಮೇಲೆಲ್ಲ ಒಂದು ರೀತಿಯ ಕೆಟ್ಟ ಪರಿಣಾಮ ಉಂಟಾಗ್ತಾ ಇರುತ್ತೆ. ಯಾವುದೇ ದೃಷ್ಟಿದೋಷ ಇರೋದಿಲ್ವಾ ಈ ಸ್ಕ್ವಿಂಟ್ ಐ? ಇಲ್ಲ, ಏನಿರೋದಿಲ್ಲ. ಓಕೆ, ಇಟ್ ವಿಲ್ ಬಿ ನಾರ್ಮಲ್ ಲೈಕ್ ನಾರ್ಮಲ್. ಓಕೆ ಡಾಕ್ಟರ್, ಇನ್ನು ಈ ಐ ಬಾಲ್ ಒಬ್ಬೊಬ್ರು ತುಂಬಾ ವರ್ಟಿಕಲ್ ಇರ್ಬೋದು, ಹಾರಿಜಾಂಟಲ್ ಇರ್ಬೋದು, ತುಂಬಾ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ಅದು ಏನಾದರೂ ಮೆಡಿಕಲ್ ಕಂಡೀಷನ್? ಇದನ್ನ ನಿಸ್ಟಾಗ್ಮಸ್ ಅಂತ ಹೇಳ್ತೀವಿ, ಅಂದರೆ ಇನ್ವಾಲಂಟ್ರಿ ಮೂವ್ಮೆಂಟ್ಸ್. ಆ ಮನುಷ್ಯನಿಗೆ ಯಾರಿಗೆ ಈ ಸಮಸ್ಯೆ ಇದೆ, ಅವನ ಕಂಟ್ರೋಲ್ನಲ್ಲೇ ಇಲ್ಲದೆ ಕಣ್ಣುಗುಡ್ಡೆಗಳು ಮೂವ್ ಆಗ್ತಾ ಇರುತ್ತೆ. ಒಂದು ನೀವು ಹೇಳಿದಾಗೆ ಹಾರಿಜಾಂಟಲ್ ಮೂವ್ಮೆಂಟ್ಸ್ ಇರುತ್ತೆ, ವರ್ಟಿಕಲ್ ಮೂವ್ಮೆಂಟ್ಸ್ ಇರುತ್ತೆ. ಇದು ನರಕ್ಕೆ ಸಂಬಂಧಪಟ್ಟಿದ್ದು. ಈ ಕಣ್ಣಿಗೆ ಸಪ್ಲೈ ಮಾಡುವಂತಹ ನರಗಳು ಅಫೆಕ್ಟ್ ಆಗಿತ್ತು ಅಂದರೆ ಈಗ ಆಗ್ಬೋದು.
ಇದನ್ನು ಕೆಲವು ಔಷಧಿಗಳ ಪ್ರಯೋಗದಿಂದ ಸರ್ಜಿಕಲ್ ಕರೆಕ್ಷನ್ಸ್ನಿಂದ ಸರಿ ಮಾಡ್ಕೋಬೋದು. ಇನ್ನು ಈಗ ಒಬ್ಬೊಬ್ರಿಗೆ ಫಾರ್ ಎಕ್ಸಾಂಪಲ್ ನನಗೂ ಕೂಡ ಒಂದಷ್ಟೇನೋ ಆಬ್ಜೆಕ್ಟ್ಸ್ ಮೂವ್ಮೆಂಟ್ ಥರ ಕಾಣಿಸುತ್ತೆ ಕಣ್ಣು ಮುಚ್ಚಿದಾಗ ಎಲ್ಲ ಬಿಟ್ಟಾಗ. ಸೊ ಫ್ಲೋಟರ್ಸ್ ಅಂತ ಹೇಳ್ತಾರೆ ಅಂತ ಕೇಳ್ಪಟ್ಟಿದೆ. ಸೊ ಅದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು? ನಿಜ, ಸರಿಯಾಗಿ ಹೇಳಿದ್ರಿ. ಈ ಫ್ಲೋಟರ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ವಿಜುವಲ್ ಫೀಲ್ಡ್ನಲ್ಲಿ, ಅದರಲ್ಲೂ ಹೆಚ್ಚು ಬೆಳಕಿರುವಂತಹ ಜಾಗದಲ್ಲಿ, ಓಪನ್ ಆಗಿರುವಂಥ ಜಾಗ, ವೆಲ್ ಲಿಟ್ ಏರಿಯಾ, ತುಂಬ ಬೆಳಕಿರುವ ಜಾಗಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಏನೇನೋ ವಸ್ತುಗಳು ಹೀಗೆ ಮೂವ್ ಆಗ್ತಿರೋಂಗೆ ಕಾಣುತ್ತೆ. ಇದನ್ನು ಫ್ಲೋಟರ್ಸ್ ಅಂತ ಹೇಳ್ತೀವಿ. ಇದು ನಾರ್ಮಲ್, ತುಂಬ ಜನರಲ್ಲಿ ಹಿಂಗಾಗತ್ತೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಐ ಸ್ಟ್ರೈನ್ ಆಗಿರ್ಬೋದು, ಅಥವಾ ಕೆಲವ್ರಿಗೆ ವಿಜುವಲೈಸೇಷನ್ ಆ ಥರ ಮೂವ್ ಆಗ್ತಿರೋಂಗೆ ವಿಜುವಲೈಸ್ ಮಾಡ್ಕೊತಾ ಇರ್ತಾರೆ. ಇದು ನಾರ್ಮಲ್ಲು. ಬಟ್ ಇದು ಹೆಚ್ಚಿಗೆ ದಿವಸ ಆಗೊಂದ್ಸಲ ಈಗೊಂದ್ಸಲ ಈ ಥರ ಫ್ಲೋಟರ್ಸ್ ಕಾಣೋದು ನಾರ್ಮಲ್ ಅಂತ ಹೇಳ್ತೀವಿ. ಬಟ್ ಕಂಟಿನ್ಯೂಸ್ ಆಗಿ ಹೀಗೆ ಬರ್ತಾ ಇತ್ತು ಅಂದರೆ ಅದನ್ನು ಒಂದ್ಸಲ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಇನ್ನು ಕಣ್ಣು ತುಂಬ ಡ್ರೈ ಆಗುತ್ತೆ ಕೆಲವೊಬ್ರಿಗೆ ಅನ್ನೋದು ಯಾಕೆ ಇದು ಅನ್ನೋದು ಡಾಕ್ಟರ್? ಕಣ್ಣಿನಲ್ಲಿ ಟಿಯರ್ಸ್ ಅಥವಾ ಏನು ಕಣ್ಣೀರು ಅಂತ ಏನು ಹೇಳ್ತೀವಿ, ಅದರ ಉತ್ಪಾದನೆ ಆಗ್ತಾ ಇರುತ್ತೆ. ಈ ಕಣ್ಣಿಗೂ ಮತ್ತು ಮೂಗಿಗೂ ಒಂದು ಕನೆಕ್ಷನ್ ಇರುತ್ತೆ, ಟಿಯರ್ ಡಕ್ಟ್ ಅಂತ ಹೇಳ್ತೀವಿ. ಕಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಣ್ಣೀರು ಉತ್ಪಾದನೆ ಆಗಬೇಕು ಅಷ್ಟು ಮಾತ್ರ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ ಹೆಚ್ಚಿಗೆ ಮೂಗಿನ ಮುಖಾಂತರ ನಾವು ಉಸಿರಾಡ್ಬೇಕಾದ್ರೆ ಹಾವಿಯಾಗಿ ಹೋಗ್ತಾ ಇರುತ್ತೆ. ನೀವು ಹೇಳಿದ್ದು ಡ್ರೈ ಐಸ್ ಅಲ್ಲ, ಯಾವಾಗ ಈ ಕಣ್ಣಿನ ಈ ಡಕ್ಟ್ ಇರುತ್ತೆ ಅದು ಬ್ಲಾಕ್ ಆಗಿಬಿಟ್ಟಿದೆ, ಅದು ಏನಾದ್ರು ಏಟು ಬಿದ್ದಾಗಿರ್ಬೋದು ಅಥವಾ ಏನಾದ್ರು ಇನ್ಫೆಕ್ಷನ್ ಆಗಿ ಸರಿಗೆ ವಾಸಿ ಮಾಡ್ಕೊಳ್ದೆ ಒಳಗಡೆ ಡಕ್ಸನ್ನು ಅಫೆಕ್ಟ್ ಮಾಡಿರ್ಬೋದು, ಆಗ ಆ ಮೂಗಿನ ಮುಖಾಂತರ ಏನು ಹಾವಿಯಾಗಿ ಹೋಗ್ತಾ ಇತ್ತು ಅದು ಜಾಸ್ತಿ ಹೋಗೋಕ್ಕೆ ಶುರು ಆಗುತ್ತೆ ಅಥವಾ ಹೋಗೋದಿಲ್ಲ. ಆಗ ಒಂದು ತುಂಬ ಜಾಸ್ತಿ ಹೋಗ್ತಾ ಇದೆ, ಕಣ್ಣಿನ ಟಿಯರ್ಸ್ ಜಾಸ್ತಿ ಉತ್ಪಾದನೆ ಆಗ್ತಿಲ್ಲ, ಡ್ರೈ ಆಗ್ಬೋದು. ಡಕ್ಸ್ ಅಫೆಕ್ಟ್ ಆಗಿಬಿಟ್ಟಿದೆ, ಹೋಗ್ತಾ ಇಲ್ಲ, ಅದು ಹೆಚ್ಚಿಗೆ ಟಿಯರ್ಸ್ ಉತ್ಪಾದನೆ ಮಾಡ್ಬೋದು. ಇದೆರಡೂ ಕಂಡೀಷನ್ ಆಗುತ್ತೆ. ಇದಕ್ಕೆ ಸರ್ಜಿಕಲ್ ಕರೆಕ್ಷನ್ ಅಂದರೆ ಏನು ಡಕ್ಟ್ ಬ್ಲಾಕ್ ಆಗಿದೆ ಅದನ್ನು ಆಪ್ರೇಟ್ ಮಾಡಿ ರಿಲೀಸ್ ಮಾಡ್ಬೋದು. ಅಥವಾ ಡ್ರೈ ಐಸ್ ಅಂತ ಏನು ಹೇಳಿದ್ರಿ, ಅದರಲ್ಲಿ ಆರ್ಟಿಫಿಷಿಯಲ್ ಟಿಯರ್ಸ್ ಯೂಸ್ ಮಾಡ್ಬೋದು. ಕೆಲವು ಕೆಮಿಕಲ್ಸ್ನಿಂದ ಸಿಂಥಸೈಸ್ ಮಾಡ್ತಾರೆ, ಅದನ್ನು ಹಾಕೊಂತು ಅಂದರೆ ಈ ಕಣ್ಣಿನ ನಲ್ಲಿ ಉತ್ಪಾದನೆ ಟಿಯರ್ಸ್ ಏನಿದೆ ಅದೇ ಒಂದು ಗುಣ ಇರುತ್ತೆ. ಅಥವಾ ಕೆಲವೊಂದು ಐ ಡ್ರಾಪ್ಸ್ ಹಾಕೋಬಹುದು. ಮುಂಚೆನೆ ಹೇಳ್ದಂಗೆ ತ್ರಿಫಲಾಘೃತ ಅಂತ ಏನು ಹೇಳ್ತೀವಿ ಆಯುರ್ವೇದದಲ್ಲಿ, ಅದರ ಉಪಯೋಗ ಮಾಡ್ಬೋದು. ಓಕೆ. ಇನ್ನು ಡ್ರೈ ಐ ಅಂತ ಬಂದಾಗ ಕೆಲವೊಬ್ರು ತುಂಬಾ ಸ್ಟೇರ್ ಮಾಡ್ತಾರೆ ಸ್ಕ್ರೀನ್ ಇಲ್ಲ ಟಿವಿನ, ಕಣ್ಣು ಮಿಟಕ್ಸ್ದೇ ನೋಡ್ತಾರೆ ಅನ್ನೋದು. ಸೊ ಅದು ಕೂಡ ಡ್ರೈ ಐಸ್ಗೆ ಕಾರಣ ಆಗ್ಬಹುದಾ? ಕಾರಣ ಆಗ್ಬೋದು, ಖಂಡಿತ. ಸೊ ಇಂತಿಷ್ಟೇ ಬಾರಿ ನಾವು ಕಣ್ಣನ್ನ ಮಿಟಕ್ಸ್ಲೇಬೇಕು ಅನ್ನೋದು? ಹೌದು. ಕಂಟಿನ್ಯೂಸ್ ಆಗಿ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಕಣ್ಣನ್ನು ಮಿಟಕ್ಸ್ತಾ ಇರ್ತೀರ. ಈ ವ್ಯವಸ್ಥೆ ಹೇಗಿದೆ ಅಂದರೆ ಆ ಕಣ್ಣು ಮುಚ್ಚೋದು ತೆಗೆಯೋದ್ರಿಂದ ಆ ಫ್ರಿಕ್ಷನ್ ಇರುತ್ತಲ್ಲ, ಫ್ರಿಕ್ಷನನ್ನು ಅವಾಯ್ಡ್ ಮಾಡೋದಕ್ಕೆ ಕಣ್ಣೀರಿನ ಒಂದು ಉತ್ಪಾದನೆ ಆಗುತ್ತೆ, ಟಿಯರ್ಸಿನ ಉತ್ಪಾದನೆ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾ ಇದ್ದೀರಿ ಅಂದರೆ ಹೊರಗಿನ ಒಂದು ಎನ್ವಿರಾನ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇದೆ, ಆಗ ಆಬ್ವಿಯಸ್ಲಿ ಕಣ್ಣು ಡ್ರೈ ಆಗುತ್ತೆ. ಸೊ ಇದನ್ನ ಮನೆಯಲ್ಲೇ ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ಅಥವಾ ಚಿಕಿತ್ಸೆ ಇದ್ರೆ ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದು? ಒಂದು ಆ ಭಾಗದ ನರಗಳಿಗೆ ಚೇತನ ಕೊಡುವಂಥದ್ದು, ಅದನ್ನು ಸಪೋರ್ಟ್ ಮಾಡುವಂತಹ ಮಾಂಸಗಳಿಗೆ ಚೇತನ ಮಾಡೋದು. ನಾವು ಮುಂಚೆನೇ ಹೇಳಿದಾಗೆ ಒಂದು ನೀರನ್ನು ಸ್ಪ್ಲ್ಯಾಶ್ ಮಾಡ್ಕೊಳ್ಳೋದಾಗಲಿ ಅದು ಒಳಗಡೆ ತೇವಾಂಶವನ್ನು ಉಂಟು ಮಾಡುತ್ತೆ. ಮತ್ತು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಾಂಸಗಳು ನರಗಳು ಚೇತನಗೊಳ್ಳುತ್ತೆ, ಅದರಿಂದನೂ ಟಿಯರ್ಸಿನ ಉತ್ಪಾದನೆ ನಾರ್ಮಲ್ ಪ್ರಮಾಣದಲ್ಲಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಾವು ತಿನ್ನುವಂತಹ ಆಹಾರದಲ್ಲೂ ಜಿಡ್ಡಿನ ಅಂಶ ಇರಬೇಕು. ತುಂಬ ಡ್ರೈ ಫುಡ್ ತಿನ್ನೋದು ಬೇಡ. ತುಪ್ಪ, ಹಾಲು, ಮಜ್ಜಿಗೆ ಈ ರೀತಿಯ ಜಿಡ್ಡಿನ ಪದಾರ್ಥ, ಮಾಂಸ, ಕಾಳುಗಳು, ಇದರಲ್ಲೆಲ್ಲ ಏನು ಜಿಡ್ಡಿನ ಅಂಶ ಇರುತ್ತೆ ಅದು ಸಹ ಇದಕ್ಕೆ ಅನುಕೂಲ ಮಾಡುತ್ತೆ. ನರಗಳು ಮತ್ತು ಮಾಂಸದ ಕೆಲಸ ಸರಿಯಾಗಿ ಆಗೋಂಗೆ ಮಾಡುತ್ತೆ. ಸೊ ಇದೇನಾದರೂ ಐ ಲೆನ್ಸ್ ಇಲ್ಲ ನಾವು ಸ್ಪೆಕ್ಸ್ ಏನು ಯೂಸ್ ಮಾಡ್ತೀವಿ ಅದರಿಂದ ಕೂಡ ಚಿಕಿತ್ಸೆ ಇದೆಯಾ ಅನ್ನೋದು? ಅಂದರೆ ಶಾರ್ಟ್ ಐ ಸೈಟ್ ಅಂತ ಹೇಳ್ತೀವಿ, ಲಾಂಗ್ ಸೈಟೆಡ್ನೆಸ್ ಅಂತ ಹೇಳ್ತೀವಿ, ಈ ರೀತಿಯ ಪ್ರಾಬ್ಲಮ್ಸ್ ಇದೆ. ಅದನ್ನು ನೀವು ಕರೆಕ್ಷನ್ ಮಾಡ್ಕೊಂಡಿಲ್ಲ, ಕನ್ನಡಕದ ಅವಶ್ಯಕತೆ ಇದೆ, ಆದರೂ ನೀವು ಉಪಯೋಗಿಸ್ತಾ ಇಲ್ಲ, ಕಣ್ಣಿಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ, ಆಗ ಈ ಟಿಯರ್ ಪ್ರೊಡಕ್ಷನ್ನಲ್ಲಿ ಏರ್ಪೇರ್ ಆಗ್ಬೋದು, ಕಡಿಮೆ ಆಗ್ಬೋದು, ಆಗ ಡ್ರೈ ಐಸ್ ಆಗುತ್ತೆ. ಜಾಸ್ತಿ ಆಯಿತು ಆಗ ಓವರ್ಫ್ಲೋ ಆಫ್ ಟಿಯರ್ಸ್ ಇರುತ್ತೆ. ಎರಡಕ್ಕೂ ಕಾರಣ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಬಹಳಷ್ಟು ಕಣ್ಣಿನ ತೊಂದರೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರೋಣ. ವೀಕ್ಷಕರೇ, ಈಗ ಪುಟ್ಟದೊಂದು ವಿರಾಮ. ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಇನ್ನು ಐ ಡಿಸಾರ್ಡರ್ಸ್ ಅಂತ ಬಂದಾಗ ಇನ್ನೊಂದು ಐ ಡಿಸಾರ್ಡರ್ ನಾನು ಕಾಮನ್ಲಿ ಕೇಳಿರೋದು ಕಲರ್ ಬ್ಲೈಂಡ್ನೆಸ್ ಅನ್ನೋದು. ತಮಾಷೆಗೆ ಹೇಳ್ತಾರೆ ಕೆಲವೊಬ್ರು, ಈ ಕಲರ್ ಚೆನ್ನಾಗಿಲ್ಲ ಅಂದರೆ ನಿನ್ನ ಕಲರ್ ಬ್ಲೈಂಡ್ನೆಸ್ ಇದೆ ನಿನಗೆ ಅನ್ನೋದು. ಸೊ ಏನಿದು ಕಲರ್ ಬ್ಲೈಂಡ್ನೆಸ್, ಹೇಗಿದು ಆಗೋದು ಅನ್ನೋದು? ಕಣ್ಣಿನ ವ್ಯವಸ್ಥೆಯಲ್ಲಿ
ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಸೆಲ್ಸ್ ಇರುತ್ತೆ. ಅದರಲ್ಲಿ ಕೋನ್ ಸೆಲ್ಸ್ ಏನಿರುತ್ತೆ ಅದು ಕಲರನ್ನು ಐಡೆಂಟಿಫೈ ಮಾಡುವಂಥ ಸೆಲ್ಸ್. ಯಾವಾಗ ಕೋನ್ ಸೆಲ್ಸ್ ಯಾವುದೋ ಕಾರಣದಿಂದ ಇಂಜುರಿ ಆಗಿರ್ಬೋದು ಅಥವಾ ಒಂದು ನರ್ವ್ ಡ್ಯಾಮೇಜ್ ಆಗಿದೆ, ಅದರಿಂದ ಡ್ಯಾಮೇಜ್ ಆಗಿಬಿಟ್ಟಿದೆ ಆ ಸೆಲ್ಸು, ಆಗ ಕಲರ್ ಐಡೆಂಟಿಫಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ರೆಡ್ ಮತ್ತು ಗ್ರೀನ್ ಬಣ್ಣಗಳು ಇದು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಇದನ್ನು ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಇದು ನಿಜವಾಗ್ಲೂ ಸಿವಿಯರ್ ಆಗಿ ಅಫೆಕ್ಟ್ ಆಗಿಬಿಟ್ಟಿತ್ತು ಅಂದರೆ ಒಬ್ಬ ಅಫೆಕ್ಟ್ ಆಗಿರೋ ಮನುಷ್ಯನಿಗೆ ಎಲ್ಲ ಬರೀ ಬ್ಲ್ಯಾಕ್ ಆ್ಯಂಡ್ ಗ್ರೇ ಶೇಡ್ಸ್ನಲ್ಲಿ, ಕಪ್ಪು ಮತ್ತು ಕಂದು ಬಣ್ಣದ ಶೇಡ್ಸ್ನಲ್ಲಿ ಮಾತ್ರ ಕಾಣುತ್ತೆ. ಅಂದರೆ ಪ್ರಾಣಿಗಳಿಗೂ ಅದೇ ಶೇಡ್ಸ್ನಲ್ಲಿ ಕಾಣಿಸೋದು ಅನ್ನೋದು. ಸೊ ಇದನ್ನು ಹೇಗೆ ಚಿಕಿತ್ಸೆ ಕೊಡ್ತೀರಿ? ಇದು ಕೆಲವು ಸಲ ಸರ್ಜಿಕಲ್ ಕರೆಕ್ಷನ್ಸ್ನಿಂದ ಆಗ್ಬೋದು, ಕೆಲವೊಂದು ಸಲ ಬರೀ ಔಷಧಗಳ ಪ್ರಯೋಗದಿಂದ ಆಗ್ಬೋದು. ಈ ರೀತಿ ಮ್ಯಾನೇಜ್ ಮಾಡ್ಕೊ. ಓಕೆ, ಇನ್ನು ಇದನ್ನು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಳ್ಬಹುದು ಅನ್ನೋದಾದರೆ ಯಾವ ರೀತಿ ಮಾಡ್ಕೊಳ್ಬಹುದು? ಯಾವುದು ಕಣ್ಣಿನ ಕಲರ್ ಬ್ಲೈಂಡ್ನೆಸ್ಗೆ? ನೋಡಿ, ಇದು ಕಣ್ಣಲ್ಲಿ ಇರುವಂತಹ ಕೋನ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಸೊ ಡ್ಯಾಮೇಜ್ ಆಗಿರೋದ್ರಿಂದ ಈ ಥರ ಕಲರ್ ಬ್ಲೈಂಡ್ನೆಸ್ ಆಗ್ತಾ ಇದೆ. ಅದರಿಂದ ಮನೆಯಲ್ಲಿ ಮನೆ ಮದ್ದುಗಳ ಮುಖಾಂತರ ಅಥವಾ ಡಯಟ್ನಲ್ಲಿ ಏನಂತ ದೊಡ್ಡ ಪರಿಣಾಮ ಬೀರೋದಿಲ್ಲ. ಇದಕ್ಕೆ ಸರ್ಜಿಕಲ್ ಇಂಟರ್ವೆನ್ಷನ್ ಅಥವಾ ಶಸ್ತ್ರಚಿಕಿತ್ಸೆಯ ಒಂದು ಅಗತ್ಯ ಅಥವಾ ಔಷಧಗಳ ಪ್ರಯೋಗನೇ ಬೇಕಾಗುತ್ತೆ. ಸೊ ಈಗ ಕೋನ್ ಸೆಲ್ಸ್ ಅಂತ ಬಂದಾಗ ಇದು ಎಕ್ಸ್ಟರ್ನಲ್ ಡ್ಯಾಮೇಜಾ ಇಲ್ಲ ಅಂತಂದ್ರೆ ಇಂಟರ್ನಲಿ ಇಲ್ಲ ಬೈ ಬರ್ತ್ ಆಗಿರುವಂಥ ಡ್ಯಾಮೇಜ್? ಇಲ್ಲ, ಇಂಟರ್ನಲ್ ಡ್ಯಾಮೇಜ್. ಅದು ಬೈ ಬರ್ತು ಆಗ್ಬೋದು ಅಥವಾ ಕೆಲವೊಂದ್ಸಲ ಅಕ್ವೈರ್ಡ್ ಯಾವ್ದಾದ್ರು ಇಂಜುರೀಸ್ನಿಂದ ಅಥವಾ ಬೇರೆ ಕಾಯಿಲೆಗಳಿಂದ ಏನು ಅಲ್ಲಿ ಒಳಗಡೆ ನರ್ವ್ಸು ಅಥವಾ ಕಣ್ಣಿನ ಸ್ಟ್ರಕ್ಚರ್ ಅಫೆಕ್ಟ್ ಆಗುತ್ತೆ, ಅದರಿಂದ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಹೇಳಿದ್ರಿ. ಡ್ರೈ ಐಸ್ ಇರ್ಬೋದು, ಇಲ್ಲಾಂದರೆ ಎಕ್ಸಸ್ ಟಿಯರಿಂಗ್ ಇರ್ಬೋದು, ಈ ರೀತಿಯಾದಂಥ ಸಮಸ್ಯೆಗಳು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಅಂದರೆ ತಲೆನೋವು ಬಂತು ನನಗೆ. ಸಾಮಾನ್ಯವಾಗಿ ಹೇಳೋದಂದರೆ ಕಣ್ಣು ಟೆಸ್ಟ್ ಮಾಡಿಸ್ಕೊತಾರೆ. ಸೊ ತಲೆನೋವಿಗೂ ಈ ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೂ ಹೇಗೆ ರಿಲೇಟ್ ಅನ್ನೋದೇ ಒಂದು ಕನ್ಫ್ಯೂಷನ್ ನನಗೆ. ಈಗ ಕೆಲವು ಇನ್ಫೆಕ್ಷನ್ಸ್ ಆಗುತ್ತೆ, ಸೈನುಸೈಟಿಸ್ ಅಂತ ಹೇಳ್ತೀವಿ. ಅಂದರೆ ಈ ಮುಖದ ಭಾಗದಲ್ಲಿ ಒಳಗಡೆ ಸೈನಸ್ ಟ್ರ್ಯಾಕ್ಸ್ ಇರುತ್ತೆ, ಅಲ್ಲಿ ಕಂಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಗಾಳಿ ಎಲ್ಲ ಫ್ಲೋ ಆಗ್ತಾ ಇರುತ್ತೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೂಯಿಡ್ಸ್ ಅಕ್ಯುಮುಲೇಟ್ ಆಗಿಬಿಡ್ತಿದೆ. ಆಗ ಒಳಗಡೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಆಗ ಈ ಕಣ್ಣಿನ ಭಾಗಕ್ಕೂ ಪ್ರೆಷರ್ ಜಾಸ್ತಿ ಬರುತ್ತೆ, ಅದರಿಂದ ತಲೆನೋವು ಬರ್ಬೋದು. ಇನ್ನೊಂದು ಕಣ್ಣಿನ ಭಾಗಕ್ಕೆ, ಇವತ್ತು ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಣ್ಣಿನಲ್ಲಿ ಒಂದು ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂದರೆ ಒಂದು ನಾರ್ಮಲ್ ಪ್ರೆಷರ್ ಇರಬೇಕು. ಆ ಪ್ರೆಷರ್ ನಾರ್ಮಲ್ ಇದ್ದಾಗ ದೃಷ್ಟಿ ಎಲ್ಲ ಸರಿಯಾಗಿರುತ್ತೆ, ಕಣ್ಣಿಂದ ಏನು ಸಮಸ್ಯೆ ಇರಲ್ಲ. ಆ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ತಲೆನೋವು ಬರ್ಬೋದು. ಮತ್ತು ಈ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಜಾಸ್ತಿ ಆದಾಗ ಇನ್ನೊಂದು ಮೆಡಿಕಲ್ ಕಂಡೀಷನ್ ಗ್ಲೌಕೋಮಾ ಅಂತ ಹೇಳ್ತೀವಿ, ಅದು ಸಹ ಸಂಭವಿಸ್ಬೋದು. ಓಕೆ, ಸೊ ಈ ಸಮಸ್ಯೆಗೆ ಏನಾದರೂ ಸ್ಪೆಕ್ಸ್ ಲೆನ್ಸ್ಗಳಿಂದ ಕ್ಯೂರ್ ಇದೆಯಾ? ಗ್ಲೌಕೋಮಾ ಸಮಸ್ಯೆಗೆ ಮುಖ್ಯವಾಗಿ ಕೆಲವು ಡ್ರಾಪ್ಸ್, ಐ ಡ್ರಾಪ್ಸಿನ ಪ್ರಯೋಗ, ಇಂಟರ್ನಲ್ ಮೆಡಿಸಿನ್ಸು, ಅದರಲ್ಲೂ ಕೆಲವು ಸಲ ಸ್ಟೀರಾಯ್ಡ್ಸಿನ ಪ್ರಯೋಗ ಆಗ್ಬೋದು. ಮುಖ್ಯವಾಗಿ ಸರ್ಜಿಕಲ್ ಕರೆಕ್ಷನ್, ಶಸ್ತ್ರಚಿಕಿತ್ಸೆ ಅಗತ್ಯ ಸಹ ಬರ್ಬೋದು ಇದೆ ಅನ್ನೋದು. ಓಕೆ ಡಾಕ್ಟರ್, ಇನ್ನು ಒಂದು ಸಮಸ್ಯೆ ಅಂದರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಅಂತಂದರೆ ಕಣ್ಣು ಸುತ್ತ ಇರಿಟೇಷನ್ ಇರುತ್ತೆ ಮತ್ತು ಉಜ್ತಾರೆ ಕಣ್ಣನ್ನು ಜಾಸ್ತಿ. ಆ ಭಾಗದ ಚರ್ಮ ತುಂಬ ಕಪ್ಪುಗಟ್ಟುವಂಥದ್ದು. ಸೊ ಇದು ಯಾಕಾಗೋದು ಅನ್ನೋದು? ಯಾವುದಾದ್ರು ಒಂದು ಅಲರ್ಜನ್ ಅಂದರೆ ಶರೀರಕ್ಕೆ ಬೇಕಿಲ್ಲದೆ ಇರುವಂತಹ ಹೊರಗಿನ ವಸ್ತು ಬಂದಾಗ ಶರೀರ ಸ್ವಾಭಾವಿಕವಾಗಿ ಅದನ್ನು ಪ್ರತಿರೋಧಿಸುತ್ತೆ. ಆಗ ಒಂದು ಬಾಡಿದು ನ್ಯಾಚುರಲ್ ರೆಸ್ಪಾನ್ಸ್ ಆಗಿ ಉಜ್ಕೊತೀವಿ. ಅದರಿಂದ ಆಗುವಂಥ ಇರಿಟೇಷನನ್ನು ತಗ್ಗಿಸೋದಕ್ಕೆ ಇದರಿಂದ ಆಗುವಂಥದ್ದು. ಇನ್ನು ಕಣ್ಣು ಕೆಳಗಿನ ಕಪ್ಪು ಅಂತ ಹೇಳಿದ್ರಿ, ಅದು ಈ ಕಣ್ಣು ಸ್ಟ್ರೈನ್ ಆಗೋದ್ರಿಂದ ಅಥವಾ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಹೆಚ್ಚಿಗೆ ಕಂಪ್ಯೂಟರ್ ಗ್ಲೇರ್ನಲ್ಲಿ ವರ್ಕ್ ಮಾಡೋದು ಅಥವಾ ಲೈಟ್ ಸೆಟ್ಟಿಂಗ್ ಸರಿ ಇಲ್ಲ, ಕಣ್ಣಿಗೆ ಹೆಚ್ಚಿಗೆ ಸ್ಟ್ರೈನ್ ಆಗ್ತಾ ಇದೆ, ಅದರಿಂದ ಆಗ್ಬೋದು. ಅಥವಾ ಕೆಲವೊಂದು ಸಲ ಅನೀಮಿಯಾ, ಪಾಂಡು ಅಂತೇನು ಹೇಳ್ತೀವಿ, ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಮ್ಮಿ ಇದೆ, ಅದರಿಂದನೂ ಕಣ್ಣು ಕೆಳಗಡೆ ಕಪ್ಪಾಗ್ಬೋದು. ಈ ಥೈರಾಯ್ಡ್ ಕಂಡೀಷನಲ್ಲಿ, ಅದರಲ್ಲೂ ಹೈಪರ್ ಥೈರಾಯ್ಡ್ ಕಂಡೀಷನ್ನಲ್ಲಿ ಕಣ್ಣಿನ ಈ ಕೆಳಗಿನ ಭಾಗ ಬ್ಯಾಗ್ಸ್ ಥರ ದಪ್ಪ ಆಗ್ಬಿಡುತ್ತೆ, ಸ್ವೆಲ್ ಆಗಿಬಿಡುತ್ತೆ. ಸೊ ಆಗೂ ಅಲ್ಲಿ ಪದೇ ಪದೇ ಆ ಥರ ಒಂದು ಮಾರ್ಪಾಟ್ ಆಗ್ತಿರೋದ್ರಿಂದ ಅದು ಕಮ್ಮಿ ಆದಾಗ ಅದು ಕಪ್ಪಾಗಿ ಉಳಿಬೋದು. ಓಕೆ, ಇನ್ನು ಬೇರೆ ಬೇರೆಯಾದಂತಹ ಅನಾರೋಗ್ಯಗಳಿಂದ ಕೂಡ ಕಣ್ಣಿಗೆ ಅಫೆಕ್ಟ್ ಆಗುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರೋರಿಗೆ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಹೇಗೆ ರೆಕ್ಟಿಫೈ ಮಾಡ್ತೀರಿ? ಏನು ಸಮಸ್ಯೆ ಅನ್ನೋದು? ಡಯಾಬಿಟಿಸ್ನಲ್ಲಿ ಹಲವಾರು ಸಮಸ್ಯೆಗಳು ಅದ್ರ ಜೊತೆಗೆ ಬರುತ್ತೆ. ಅದು ಬೇರೆ ಬೇರೆ ಅಂಗಗಳನ್ನು ಅಫೆಕ್ಟ್ ಮಾಡುತ್ತೆ. ಹಾರ್ಟನ್ನಾಗ್ಬೋದು, ಲಿವರ್ನಾಗ್ಬೋದು, ಕಿಡ್ನಿ, ಕಣ್ಣನ್ನು ಸಹ ಅಫೆಕ್ಟ್ ಮಾಡುತ್ತೆ. ಅದರಲ್ಲೂ ಶುರುವಿನಲ್ಲೇ ಕಣ್ಣನ್ನು ಅಫೆಕ್ಟ್ ಮಾಡುತ್ತೆ. ಈ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಅಂದರೆ ಕಣ್ಣಿಗೆ ಸಪ್ಲೈ ಮಾಡುವಂತಹ ಒಂದು ನರ್ವ್ ಏನಿದೆ
ಅದು ಅಫೆಕ್ಟ್ ಆಗಿಬಿಡುತ್ತೆ. ನರಗಳು ಅಫೆಕ್ಟ್ ಆದಾಗ ಕಣ್ಣಿಗೆ ಬೇಕಾದಂತಹ ಪೋಷಣೆ ಸರಿಗೆ ಸಿಗ್ತಾ ಇಲ್ಲ, ಆಗ ದೃಷ್ಟಿ ಮಂದ ಆಗುತ್ತೆ. ಕ್ಯಾಟ್ರಾಕ್ಸ್ ಅಂತ ಹೇಳ್ತೀವಿ. ಈ ಕಣ್ಣಿನ ಭಾಗದಲ್ಲಿ ಮೋಡ ಪೊರೆ ಬರುತ್ತೆ, ಪೊರೆ ಅಂತ ಹೇಳ್ತೀವಲ್ಲ, ಆ ಥರ ಮೋಡದ ಭಾಗ ಅಲ್ಲಲ್ಲಿ ಆಗುತ್ತೆ. ಅದರಿಂದ ವಿಷನ್ ಅಬ್ಸ್ಕ್ಯೂರ್ ಆಗುತ್ತೆ, ಸರಿಯಾಗಿ ಸ್ಪಷ್ಟವಾಗಿರೋದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಡಯಾಬಿಟಿಸಿನ ಮ್ಯಾನೇಜ್ಮೆಂಟ್ ಸರಿಗಿಲ್ಲದೆ ಇದ್ದಾಗ ಆಗುತ್ತೆ. ಓಕೆ, ಸೊ ಡಯಾಬಿಟಿಸ್ ಅಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆದಾಗ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಸೊ ಇದಕ್ಕೆ ಚಿಕಿತ್ಸೆ ಹೇಗೆಲ್ಲ ಇರುತ್ತೆ ಡಾಕ್ಟರ್? ಒಂದು ಬ್ಲಡ್ ಶುಗರಿನ ಮ್ಯಾನೇಜ್ಮೆಂಟ್ ತುಂಬ ಸಮರ್ಪಕವಾಗಿರಬೇಕು. ಅದಕ್ಕೆ ಅನುಕೂಲ ಮಾಡೋದು ಮುಖ್ಯವಾಗಿ ಔಷಧಗಳು ಮತ್ತೆ ಜೀವನ ಶೈಲಿ, ಇದೊಂದಾಯಿತು. ಮತ್ತು ಡಯಾಬಿಟಿಸ್ ಇರುವಂಥವರು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗೇ ಇತ್ತು, ಯಾವುದೇ ಥರದ ಡಯಾಬಿಟಿಸಿನ ಲಕ್ಷಣಗಳಿಲ್ಲ ಅಂದ್ರೂ ಸಹ ಪ್ರತಿ 6 ತಿಂಗಳಿಗೆ ಒಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸೋದಂತೂ ಮುಖ್ಯ, ಮಾಡಿಸ್ಲೇಬೇಕು. ಓಕೆ, ಇನ್ನು ಕಣ್ಣಿನ ಪೊರೆ ಅಂತ ಕೂಡ ಹೇಳಿದ್ರೆ, ಈ ಪೊರೆಗಟ್ಟೋದು ವಯಸ್ಕರಿಗೆ ಮಾತ್ರನಾ? ಅಂದರೆ ತುಂಬ ಒಂದು 65 ವರ್ಷ ಆದ ನಂತರ ಅವ್ರಿಗೆ ಪೊರೆ ಸಮಸ್ಯೆ ಬರುತ್ತೆ. ಸೊ ಇದು ಕ್ಯೂರಬಲ್ ಅನ್ನೋದು? ಸಾಮಾನ್ಯವಾಗಿ ನೀವು ಹೇಳಿದಾಗೆ ಇದು ವಯಸ್ಕರಲ್ಲೇ ಬರೋದು, ಅದರಲ್ಲೂ ಅಡಲ್ಟ್ಸ್ನಲ್ಲಿ, ಓಲ್ಡ್ ಏಜ್ನಲ್ಲಿ ಬರುವಂಥದ್ದು. ಡಯಾಬಿಟಿಸ್ ಆಗಿರ್ಬೋದು ಅಥವಾ ಸ್ವಾಭಾವಿಕವಾಗಿ ದೇಹ ವಯಸ್ಸಾಗ್ತಾ ಇದೆ ಅದರಿಂದನೂ ಬರ್ಬೋದು. ಬೇರೆ ಥರದ ಕಾಯಿಲೆಗಳು ಜೊತೆಯಲ್ಲಿಲ್ಲ, ಆಗ ಕೆಲವು ಸರ್ಜರೀಸ್ ಮುಖಾಂತರ ಅದನ್ನು ಅಡ್ರೆಸ್ ಮಾಡ್ಬೋದು. ಅದು ತಕ್ಕ ಮಟ್ಟಿಗೆ ಚೆನ್ನಾಗಿ ಚಿಕಿತ್ಸೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಬಟ್ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳಿದೆ, ಆಗ ಅಷ್ಟು ಪರಿಣಾಮಕಾರಿಯಾಗಿ ಶಸ್ತ್ರಚಿಕಿತ್ಸೆ ಸಹ ಆಗೋದಿಲ್ಲ. ಓಕೆ ಡಾಕ್ಟರ್, ಇನ್ನೂ ಬಹಳಷ್ಟು ತೊಂದರೆಗಳಿವೆ ಕಣ್ಣಿಗೆ ಸಂಬಂಧಪಟ್ಟಂತೆ, ಆದರೆ ಸಮಯದ ಅಭಾವ ಇರೋದ್ರಿಂದ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇದೇ ಸಮಸ್ಯೆ ಬಗ್ಗೆ ಮಾತಾಡೋಣ ಡಾಕ್ಟರ್. ತುಂಬ ಧನ್ಯವಾದಗಳು. ಸೊ ವೀಕ್ಷಕರೇ, ಇವತ್ತು ಡಾಕ್ಟರ್ ನರಸಿಂಹನ್ ಅವರು ಹೇಳಿದಂತಹ ಈ ಎಲ್ಲ ರೋಗ ಲಕ್ಷಣಗಳು ನಿಮಗೂ ತಲುಪಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.